ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯೇಭ್ಯೋ ನಮೋ ನಮಃ. ಎಲ್ಲರಿಗೂ ನಮಸ್ಕಾರ. ನಾವು ಕೆಲವು ದಿನಕ್ಕೆ ಮುಂದೆ ಸುಮಧ್ವ ವಿಜಯ ಮೊದಲನೇ ಸರ್ಗ ಅದರಲ್ಲಿ 5 ಶ್ಲೋಕಗಳನ್ನ ನೋಡಿದೆವು. ಇವತ್ತು ಎರಡನೇ ಹಂಚಿಕೆಯಲ್ಲಿ 6ನೇ ಶ್ಲೋಕದಿಂದ 10ನೇ ಶ್ಲೋಕದ ಮೊದಲನೇ ಸರ್ಗದಲ್ಲಿ ನಿಮ್ಮ ಕೂಡ ಹಂಚಿಕೊಳ್ತಾನೆ. ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯೇಭ್ಯೋ ನಮೋ ನಮಃ. ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರಗಳು. ಕಾಂತಾಯ ಕಲ್ಯಾಣ ಗುಣೈಕಧಾಮ್ನೆ ನವದ್ಯುನಾಥ ಪ್ರತಿಮ ಪ್ರಭಾಯ ನಾರಾಯಣಾಯ ಅಖಿಲ ಕಾರಣಾಯ ಶ್ರೀ ಪ್ರಾಣನಾಥಾಯ ನಮಸ್ಕರೋಮಿ. ಇಲ್ಲಿ 6ನೇ ಶ್ಲೋಕ ಹೀಗಿದೆ. ತಾಂ ಮಂತ್ರವರ್ಣೈರ್ ಅನುವರ್ಣನೀಯಾಂ ಸರ್ವೇಂದ್ರ ಪೂರ್ವೈ ಅಪಿ ಭಕ್ತು ಕಾಮೇ ಸಂಕ್ಷಿಪ್ಣು ವಾಕ್ಯೇ ಮಯಿ ಮಂದ ಬುದ್ಧೌ ಸಂತೋ ಗುಣಾಢ್ಯಾಹ ಕರುಣಾಂ ಕ್ರಿಯಾಸುಹು. ಇದು ಹೆಂಗ ಪರಿಚಯ ಮಾಡಿ ಅನ್ವಯ ಮಾಡಬೇಕು ಅಂದ್ರೆ, ಸರ್ವೇಂದ್ರ ಪೂರ್ವೈಹಿ ಅಪಿ ಮಂತ್ರ ವರ್ಣೈಹಿ ಅನುವರ್ಣನೀಯಾಂ ತಾಂ ವಕ್ತು ಕಾಮೇ ಮಂದ ಬುದ್ಧೌ ಸಂಕ್ಷಿಪ್ಣು ವಾಕ್ಯೆ ಮಯಿ ಗುಣಾಢ್ಯಾಹ ಸಂತಃ ಕರುಣಾಂ ಕ್ರಿಯಾಸುಹು. ಅರ್ಥ ಹೆಂಗಿದೆ ಅಂದ್ರೆ, ಸರ್ವೇಂದ್ರ ಪೂರ್ವೈಹಿ ಅಪಿ, ಸರ್ವ ಇಂದ್ರ ಪೂರ್ವೈಹಿ, ಪೂರ್ವನ ಮುಂದೆ ಇಟ್ಟುಕೊಂಡು, ಸರ್ವ ಅಂದ್ರೆ ರುದ್ರದೇವರು, ಇಂದ್ರದೇವರಿಗೆ ಇಂದ್ರ ಕೊಟ್ಟಿದ್ದಾರೆ. ರುದ್ರ ಮತ್ತು ಇಂದ್ರ ಮೊದಲಾದ ದೇವತೆಗಳಿಂದಲೂ ಮಂತ್ರವರ್ಣೈಹಿ, ಮಂತ್ರ ಹಂಗಂದ್ರವೆ ವೇದ ಮಂತ್ರ ಅಂತ ಅರ್ಥ. ವರ್ಣೈಹಿ ವರ್ಣ, ವರ್ಣದಿಂದ ವರ್ಣಿಸಲ್ಪಡೋದು ವೇದ, ವೇದ ವಾಕ್ಯಗಳಿಂದ ಅನುವರ್ಣನೀಯಾಂ ವರ್ಣಿಸಲು ಯೋಗ್ಯವಾದ ತಾಂ ಆ ವಾಯುದೇವರ ಅವತಾರ ಚರಿತ್ರೆಯನ್ನು ವಕ್ತು ಕಾಮೆ ಹೇಳಲು ಅಪೇಕ್ಷೆಯುಳ್ಳ, ಮಂದಬುದ್ಧವು ಸ್ವಲ್ಪ ಬುದ್ಧಿಯುಳ್ಳ, ಸಂಕ್ಷಿಪ್ಣು ವಾಕ್ಯೆ ಸಂಕ್ಷೇಪವಾದ ಮಾತುಗಳುಳ್ಳ, ಮಯಿ ನನ್ನಲ್ಲಿ ಗುಣಾಢ್ಯಾಹ ಗುಣಗಳನ್ನು ಮಾತ್ರ ಗ್ರಹಿಸುವಿಕೆ ಮೊದಲಾದ ಗುಣಗಳಿಂದ ಕೂಡಿದ ಸಂತಹ ಅಂದ್ರೆ ಸಾಧು ಜನರು, ಉತ್ತಮ ಜನರು, ಕರುಣಾಂ ದಯೆಯನ್ನು ಕ್ರಿಯಾಸುಹು ಮಾಡಲಿ ಹಂಗಂತ ಪ್ರತಿಪದಕ್ಕ ಅರ್ಥ ಹೇಳಿದ್ದೇನೆ. ಈಗ ಇದರ ತಾತ್ಪರ್ಯ ಹೆಂಗಂದ್ರೆ, ಶ್ರೀ ಮುಖ್ಯಪ್ರಾಣ ದೇವರ ಅವತಾರಗಳ ಚರಿತ್ರೆಯನ್ನು ರುದ್ರ ಇಂದ್ರ ಮೊದಲಾದ ದೇವತೆಗಳು ಬಳಿತಾ ಸೂಕ್ತಂತದಲ್ಲವಾ, ಬಳಿತಾದಿ ವೇದ ಮಂತ್ರಗಳಿಂದ ವರ್ಣಿಸುತ್ತಾರೆ. ನಾನು ಅಲ್ಪ ಬುದ್ಧಿಯವನು, ಆದ್ದರಿಂದ ಹೆಚ್ಚಾಗಿ ವರ್ಣಿಸಲು ಸಮರ್ಥನಲ್ಲ, ಆದರೂ ಅದನ್ನು ವರ್ಣಿಸಲು ಬಯಸುತ್ತಿದ್ದೇನೆ. ಆದುದರಿಂದ ಗುಣಗ್ರಾಹಿಗಳಾದ ಸಾಧು ಶ್ರೇಷ್ಠರು ಸ್ವಲ್ಪವಾಗಿ ವರ್ಣಿಸುವ ನನ್ನಲ್ಲಿ ಕುಪಿತರಾಗದೆ, ಕುಪಿತ ಅಂದ್ರೆ ಕೋಪ ಮಾಡದೆ ದಯಗೈಯಬೇಕು, ದಯ ಮಾಡಬೇಕು ಹೇಳ್ತಾರೆ. 7ನೇ ಪದ್ಯ ಹಿಂಗಿದೆ, 7ನೇ ಶ್ಲೋಕ ಹಿಂಗಿದೆ. ಉಚ್ಚಾವಚಾಯೇನ ಸಮಸ್ತ ಚೇಷ್ಟಾಃ ಕಿಂ ತತ್ರ ಚಿತ್ರಂ ಚರಿತಂ ನಿವೇದ್ಯಂ ಕಿಂ ತೂತ್ತಮ ಶ್ಲೋಕ ಶಿಖಾಮಣೀನಾಂ ಮನೋ ವಿಶುದ್ಧೈ ಚ ಚರಿತಾನುವಾದಃ. ಯೇನ ಉಚ್ಚ ವಚಾಹ ಸಮಸ್ತ ಚೇಷ್ಟಾಃ ಸ್ಯುಃ ತತ್ರ ಕಿಂ ಚರಿತಂ ನಿವೇದ್ಯಂ ಕಿಂತು ಉತ್ತಮ ಶ್ಲೋಕ ಶಿಖಾಮಣೀನಾಂ ಚರಿತಾನುವಾದಃ ಮನೋ ವಿಶುದ್ಧೈ ಭವತಿ. ಅಧ್ಯಾಹಾರ ಮಾಡ್ಕೊಬೇಕು. ಸಮಸ್ತ ಚೇಷ್ಟಾಗ ಸಮಸ್ತ ಚೇಷ್ಟಾ ಸ್ಯುಹು ಅಂತ ಸ್ಯುಹು ಅಧ್ಯಾಹಾರ ಮಾಡ್ಕೊಬೇಕು, ಸೇರಿಸಬೇಕು. ಆಗ ಅರ್ಥ ಬರೋದು ನಿಮಗೆ. ಏನ ಯಾವ ವಾಯುದೇವರಿಂದ ಉಚ್ಚಾವಚಾಹ ಅನೇಕ ಬಗೆಯಾದ
ಸಮಸ್ತ ಚೇಷ್ಟಾ ಸಕಲ ಕೆಲಸಗಳು ಸಕ್ರಿಯ ಆದವು. ತತ್ರ ಅವುಗಳಲ್ಲಿ ಕಿಂ ಚರಿತಂ ಯಾವ ಚರಿತ್ರೆಯು ಚಿತ್ರಂ ಆಶ್ಚರ್ಯಕರವಾದುದು ಎಂದು ನಿವೇದ್ಯಂ ವರ್ಣಿಸ ಮಾಡಲಕ್ಕ ಸಖ್ಯನು. ನಂಗೆ ಹೆಂಗ ವರ್ಣನೆ ಮಾಡಲಿಕ್ಕೆ ಸಾಧ್ಯ? ಕಿಂತು ಆದರೂ ಕೂಡ ಉತ್ತಮ ಶ್ಲೋಕ ಪುಣ್ಯವನ್ನು ಉಂಟು ಮಾಡುವ ಕೀರ್ತಿಯುಳ್ಳವರಿಗೆ ಶಿಖಾಮಣಿನಾಂ ಶಿರೋ ರತ್ನದಂತಿರುವ ವಾಯುದೇವರ ಚರಿತ್ರೆಯ ಅನುವಾದ ವರ್ಣಿಸುವುದು ಮನೋವಿಶುದ್ಧೈ ಭ್ರಮ ಮನಸ್ಸಿನ ಶುದ್ಧತೆಗಾಗಿ, ನನ್ನ ವಾಕ್ಶುದ್ಧಿಗಾಗಿ, ಮನಸ್ಸುದ್ಧಿಗಾಗಿ ಆಗುವುದು ಹಾಗಂತ ಹೇಳ್ತಾರೆ. ತಾತ್ಪರ್ಯ ಹಿಂಗಿದೆ. ಶ್ರೀ ಮುಖ್ಯ ಪ್ರಾಣದೇವರು ಸಮಸ್ತ ಪ್ರಾಣಿಗಳಿಗೆ ನಿಯಾಮಕರಾಗಿ ಅನೇಕ ಬಗೆಯ ಅದ್ಭುತ ಕಾರ್ಯಗಳನ್ನು ಮಾಡುತ್ತಿದ್ದಾರೆ. ಅವುಗಳಲ್ಲಿ ಯಾವ ಚರಿತ್ರೆಯು ಆಶ್ಚರ್ಯಕರವಾದುದು ಎಂದು ವರ್ಣಿಸಲಿ? ಅದನ್ನು ವರ್ಣಿಸಲಿಪ್ಪ. ಆದರೆ ಪುಣ್ಯಕರ ಕೀರ್ತಿಯುಳ್ಳವರಲ್ಲಿ ಶ್ರೇಷ್ಠರಾದ ಶ್ರೀ ಮುಖ್ಯ ಪ್ರಾಣದೇವರ ಯಾವುದಾದರೂ ಪವಿತ್ರ ಚರಿತ್ರೆಯನ್ನು ವರ್ಣಿಸುವುದರಿಂದ ಮನಸ್ಸು ಶುದ್ಧವಾಗುವುದು ಹಂಗಂತ ಹೇಳ್ತಾರೆ. 8ನೇ ಪದ್ಯ ಹಿಂಗದ. ಮಾಲಾಕೃತಶ್ಚರಿತಾಖ್ಯ ವಾಕ್ಯೈರ್ ಅಸೂಕ್ಷ್ಮ ದೃಷ್ಟೇಹೇ ಸಕುತೂಹಲಸ್ಯ ಪೂರ್ವಾಪರೀಕಾರ ಮತಾ ಪರಂಬ ಶಾಮ್ಯಂತು ಮೇಹಂತ ಮುಹುರ್ಮಹಾಂತಃ. ಮಹಾಂತಃ ತಚ್ಚರಿತಾಖ್ಯ ವಾಕ್ಯೈಃ ಮಾಲಾಕೃತಃ ಅಸೂಕ್ಷ್ಮ ದೃಷ್ಟೇಃ ಸಕುತೂಹಲಸ್ಯ ಮೇ ಪೂರ್ವಾಪರೀಕಾರಂ ಅತ ಅಪರಂ ವಾ ಹಂತ ಮುಹುಹು ಶಾಮ್ಯಂತು. ಮಹಾಂತಹ ಮಹಾಂತರಂದ ಮಹಾಂತರು ಸಜ್ಜನರು ತತ್ ಆ ವಾಯುದೇವರ ಚರಿತ್ರೆ ಎಂದು ವಾಯುದೇವರ ಚರಿತ್ರೆ ಅರ್ಥಾತ್ ವಾಯುದೇವರ ಕೆಲಸವೆಂದು ಆಖ್ಯ ಹೆಸರುಳ್ಳ ರತ್ನ ಮಣಿಗಳಿಂದ ಮಾಲಾಕೃತ ಸರವನ್ನು ಮಾಡುವ ಅಸೂಕ್ಷ್ಮ ದೃಷ್ಟಿಗೆ ಸೂಕ್ಷ್ಮ ಜ್ಞಾನವೇ ಇಲ್ಲದ ಕುತೂಹಲಸ್ಯ ಕೌತುಕದಿಂದ ಕೂಡಿದ ಮೇ ನನ್ನ ಪೂರ್ವಾಪರಿಕಾರಂ ಮೊದಲಿ ವರ್ಣಿಸಬೇಕಾದನ್ನು ಅನಂತರ ವರ್ಣಿಸುವುದನ್ನಾಗಲಿ ಅಥವಾ ಅಪರಂಬ ಅಪರ ಪೂರ್ವೀಕಾರಂ ಅನಂತರ ವರ್ಣಿಸಬೇಕಾದದ್ದನ್ನು ಮೊದಲು ವರ್ಣಿಸುವುದನ್ನೇ ಆಗಲಿ ಹಂತ ದಯೆಯಿಂದ ಮುಗುಹು ಬಹಳವಾಗಿ ಶಾಮ್ಯಂತು ದಯಮಲ್ಲಿ ಕ್ಷಮಿಸರಿ, ಕ್ಷಮೆ ಇರಲಿ, ಸಹಿಸಿಕೊಳ್ಳ್ರಿ ಹಂಗಂತ ಹೇಳಿದ್ದಾರೆ. ನಾನು ಈಗ ನಾನು ಈಗ ವಾಯುದೇವರ ಚರಿತ್ರೆಯನ್ನು ಒಂದೇ ಸೇರಿಸಿ ವರ್ಣಿಸಲು ಬಯಸುತ್ತೇನೆ. ಅವರ ಚರಿತ್ರೆ ಎಲ್ಲ ಸೇರಿಸಿ ವರ್ಣನೆ ಮಾಡ್ಲಿಕ್ಕೆ ಬಯಸ್ತಾರೆ ಅಂತ ಹೇಳ್ತಾರೆ. ನನಗೆ ಸರಿಯಾಗಿ ವಿಮರ್ಶಿಸುವಷ್ಟು ಬುದ್ಧಿ ಇಲ್ಲ, ಆದರೆ ಬೇಗನೆ ವರ್ಣಿಸಲು ಕುತೂಹಲವುಳ್ಳವನಾಗಿದ್ದೇನೆ. ಸೂಕ್ಷ್ಮ ಬುದ್ಧಿ ಇಲ್ಲದೆ ಕುತೂಹಲದಿಂದ ರತ್ನಮಾಲೆಯನ್ನು ರಚಿಸುವ ಅಕ್ಕಸಾಳಿ ಅಂದ್ರೆ ಈ ಪತ್ತರ್ ಅಂತ ಹೇಳ್ತಾರೆ, ಗೋಲ್ಡ್ ಸ್ಮಿತ್, ರತ್ನಗಳನ್ನು ವ್ಯತ್ಯಾಸದಿಂದ ಜೋಡಿಸುವಂತೆ ಒಳ್ಳೆ ಅಕ್ಕಸಾಲಿಂದ ಸರಿಯಾಗಿ ಜೋಡಿಸ್ತಾನೆ. ಅವನಿಗೆ ಕೆಲಸ ತಿಳಿಲ್ಲ ಅಂತ ಇಟ್ಟನ್ರಿ, ಆಮೇಲೆ ಜೋಡಿಸುವ ವ್ಯತ್ಯಾಸದಿಂದ ಜೋಡಿಸುವಂತ ನಾನು ಹಾಗೆ ಚರಿತ್ರೆಯನ್ನು ವರ್ಣಿಸುವಾಗ ಮೊದಲು ವರ್ಣಿಸಬೇಕಾದ್ದನ್ನು ಆಮೇಲೆ ವರ್ಣಿಸಬೇಕಾದ್ದನ್ನು ಮೊದಲು ವರ್ಣಿಸಿ ವ್ಯತ್ಯಾಸಗೊಳಿಸಬಹುದು. ಇಂತಹ ತಪ್ಪನ್ನು ಸಜ್ಜನರು ಕರುಣಿಸಿ ಸಹನೆ ಮಾಡಿಕೊಳ್ಳಿ, ಸಹನೆಯಿಂದ ಈ ಗ್ರಂಥವನ್ನ ಎಲ್ಲ ಓದ್ರಿ ಹಂಗಂತೇಳಿ ಹೇಳ್ತಾರೆ. 9ನೇ ಪದ್ಯ ಹೆಂಗದೆ, 9ನೇ ಶ್ಲೋಕ.
ಶ್ರೀವಲ್ಲಭಾಗ್ಯಾಂ ಸಸುರೇಂದ್ರಯಾಂಚಾಂ ಸಂಭಾವ್ಯ ಸಂಭಾವ್ಯ ತಮಾಂ ತ್ರಿಲೋಕ್ಯಾಂ ಪ್ರಾಣೇಶ್ವರ ಪ್ರಾಣಿಗಣ ಪ್ರಣೇತ ಗುರು ಸತಾಂ ಕೇಸರಿನೋ ಗೃಹೇ ಭೂತ್. ಹಿಂದೆ ಶ್ರೀ ವಾಯುದೇವರ ಅವತಾರ ಲೀಲೆಯನ್ನು ಹೇಳುತ್ತೇನೆ ಹಂಗಂತ ಹೇಳಿದ್ದಾರೆ. ಆ ಅವತಾರಗಳಲ್ಲಿ ಹನುಮಂತ ದೇವರ ಅವತಾರವು ಮೊದಲನೆಯದಾದ್ದರಿಂದ ಈಗ ಹನುಮಂತ ದೇವರ ಲೀಲೆಯನ್ನು ಹೇಳಲು ಆರಂಭಿಸುತ್ತಾರೆ. ಅನ್ವಯ ಮಾಡಬೇಕು. ಪ್ರಾಣಿಗಣ ಪ್ರಣೇತ ಸತಾಂ ಗುರುಹು ಪ್ರಾಣೇಶ್ವರ ಸುರೇಂದ್ರಯಾಂಚಾಂ ತ್ರಿಲೋಕ್ಯಾಂ ಸಂಭಾವ್ಯತಮಾಂ ಶ್ರೀವಲ್ಲಭಾಗ್ಯಾಂ ಸಂಭಾವ್ಯ ಕೇಸರಿಣಃ ಗೃಹೇ ಅಭೂತ್. ಪ್ರಾಣಿ ಜೀವಗಳ ಗಣ ಗ್ರೂಪ್ ಗುಂಪು ಸಮೂಹಗಳಿಗೆ ಪ್ರಣೇತ ಪ್ರೇರಕಂದ ತಥಾಂ ಮುಕ್ತಿಯೋಗ್ಯ ಜೀವಕರಿಗೆ ಗುರುಹು ಹಿತವನ್ನು ಉಪದೇಶ ಮಾಡುವ ಗುರುಹು ಪ್ರಾಣೇಶ್ವರ ಇಂದ್ರಿಯ ಅಭಿಮಾನಿ ಸೂರ್ಯಾದಿ ದೇವತೆಗಳಿಗೆ ಒಡೆಯರಾದ ಮುಖ್ಯ ಪ್ರಾಣದೇವರು ಸುರೇಂದ್ರಯಾಂಚಾಂ ದೇವಶ್ರೇಷ್ಠರ ಬೇಡಿಕೆಯಿಂದ ಸಹಿತವಾದ ತ್ರಿಲೋಕ್ಯಾಂ ಮೂರು ಲೋಕಗಳಲ್ಲಿ ಸಂಭಾವ್ಯತಮಾಂ ಬಹುಮಾನಿಸಲು ಯೋಗ್ಯವಾದ ಗೌರವ ಕೊಡೋದು ಯೋಗ್ಯವಾದ ಶ್ರೀವಲ್ಲಭ ಶ್ರೀ ಲಕ್ಷ್ಮೀ ವಲ್ಲಭ ಪತಿಯ ಲಕ್ಷ್ಮೀಪತಿಯ ಆಜ್ಞಾಂ ಅಪ್ಪಣೆಯನ್ನು ಆರ್ಡರ್ಸ್ ಸಂಭಾವ್ಯ ಸನ್ಮಾನಿಸಿ ಒಪ್ಪಿ as per the orders of Sriman Narayana, as per the instructions of Sriman Narayana, ಒಪ್ಪಿ ಸಂಭಾವ್ಯ ಸನ್ಮಾನಿಸಿ ಒಪ್ಪಿ ಕೇಸರಿನಃ ಕೇಸರಿ ಎಂಬ ಕಪಿಯ ಗೃಹೆ ಹೆಂಡತಿಯಲ್ಲಿ ಗೃಹೆಯಿಂದ ಮಾಣ ಅಂತ ಹೆಸರು. ಅದರ ಕೇಸರಿ ಎಂಬ ಕಪಿಯ ಗೃಹೆ ಅಂದರೆ ಕೇಸರಿಯವರ ಹೆಂಡತಿಯಲ್ಲಿ ಪತ್ನಿಯಲ್ಲಿ ಅಭೂತ್ ಹುಟ್ಟಿದರು. ತಾತ್ಪರ್ಯ ಹೆಂಗಿದೆ? ಮುಖ್ಯ ಪ್ರಾಣದೇವರು ಸಕಲ ಪ್ರಾಣಿಗಳಿಗೆ ಪ್ರೇರಕರು, ಸಜ್ಜನರಿಗೆ ಜ್ಞಾನ ಉಪದೇಶಕರು ಆಗಿದ್ದಾರೆ. ಅವರನ್ನು ದೇವತೆಗಳು ಅವತರಿಸಬೇಕೆಂದು ಬೇಡಿಕೊಂಡರು. ಅದರಂತೆ ಶ್ರೀಹರಿಯು ಅಪ್ಪಣೆ ಮಾಡಿದನು. ಮೂರು ಲೋಕಗಳಲ್ಲಿ ಸನ್ಮಾನಿಸಲು ಯೋಗ್ಯವಾದ ಆ ಶ್ರೀನಾರಾಯಣ ದೇವರ ಅಪ್ಪಣೆಯನ್ನು ಒಪ್ಪಿ ಅವರು ಕೇಸರಿ ಎಂಬ ಕಪಿಯ ಹೆಂಡತಿಯಾದ ಅಂಜನಾದೇವಿಯರಲ್ಲಿ ಜನಿಸಿದರು ಅಂತ ಹೇಳ್ತಾರೆ. ಇದರಲ್ಲಿ ವಿಶೇಷ ಒಂದು ಇದೆ. ಹಿಂದೆ ಮೇರು ಪರ್ವತದ ಹತ್ತಿರ ಒಂದು ಗಜ ಅಂದ್ರೆ ಯಾಣೆ, ಭರದ್ವಾಜ ಮೊದಲಾದ ಋಷಿಗಳ ತೀರ್ಥಗಳನ್ನು ಕೆಡಿಸುತ್ತಾ ಇದ್ದು ಅಂತ. ಅದನ್ನು ಕೇಸರಿ ಎಂಬ ಕಪಿಯು ಕುಂದಾಕಿ ಬಿಡ್ತಾರೆ. ಅದರಿಂದ ಸಂತೋಷಗೊಂಡ ಮುನಿಗಳು ಕೇಸರಿಗೆ ಹನುಮಂತನೆಂಬ ಪುತ್ರನನ್ನು ಇಟ್ಟರು. ಇವರು ಮುಖ್ಯ ಪ್ರಾಣದೇವರ ಸ್ಪರ್ಶ ಮಾತ್ರದಿಂದ ಅಂಜನಾದೇವಿಯಲ್ಲಿ ಹುಟ್ಟಿದವರು. 10ನೇ ಶ್ಲೋಕ ಹೀಗಿದೆ. ಯೇ ಯೇ ಗುಣಾನಾಮ ಜಗತ್ ಪ್ರಸಿದ್ಧ ಯಂ ತೇಷು ತೇಷುಷ್ಣ ನಿದರ್ಶಯಂತಿ ಸಾಕ್ಷಾನ್ ಮಹಾಭಾಗವತ ಪ್ರಬರ್ಹಂ ಶ್ರೀಮಂತಮೇನಂ ಹನುಮಂತಮಾಹುಹು. ಅನ್ವಯ ಹೆಂಗ್ ಮಾಡ್ಕೊಬೇಕು? ಯೇ ಯೇ ಗುಣಾಹ ನಾಮ ಜಗತ್ ಪ್ರಸಿದ್ಧಾಹ ತೇಷು ತೇಷು ಯಂ ನಿದರ್ಶಯಂತಿ ಸ್ಮ ಸಾಕ್ಷಾತ್ ಮಹಾ ಭಾಗವತ ಪ್ರಬರ್ಹಂ ಶ್ರೀಮಂತಂ ಏನಂ ಹನುಮಂತಂ ಆಹುಹು. ಯೇ ಯೇ ಯಾವುದು ಗುಣಾಹ ನಾಮ ಗುಣಿಗಳೆಂದು ಹೆಸರಿದೆಯೋ ಕರೆಯಲ್ಪಡುತ್ತದೋ, ಜಗತ್ ಪ್ರಸಿದ್ಧಾಹ ಪ್ರಪಂಚದಲ್ಲಿ ಪ್ರಸಿದ್ಧವಾಗಿ ಇದೆಯೋ, ತೇಷು ತೇಷು ಆಯಾ ಗುಣಗಳಲ್ಲಿ ಯಂ ಯಾವ ಕೇಸರಿಯ ಮಗನನ್ನು ನಿದರ್ಶಯಂತಿ ಸ್ಮ ದೃಷ್ಟಾಂತವಾಗಿ ತೋರಿಸಿದರೋ, ಸಾಕ್ಷಾತ್ ಮುಖ್ಯವಾಗಿ ಮಹಾಭಾಗವತ ಪ್ರಬರ್ಗಂ ಶ್ರೇಷ್ಠರಾದ ಭಗವತ್ ಭಕ್ತರಲ್ಲಿ ಶ್ರೇಷ್ಠರಾದ ಶ್ರೀಮಂತಂ ಕಾಂತಿಯುಳ್ಳ ಏನಂ ಈ ಕೇಸರಿಯ
ಮಗನನ್ನು ಹನುಮಂತಂ ಹನುಮಂತನು ಎಂದು ಆಹುಹು ಹೇಳುತ್ತಾರೆ. ಹಂಗಂತ ಹೇಳಿದ್ದಾರೆ. ಪ್ರಪಂಚದಲ್ಲಿ ತಾತ್ಪರ್ಯ ಹೇಗಿದೆ, ಪ್ರಪಂಚದಲ್ಲಿ ಯಾವ ಯಾವುದು ಗುಣಗಳೆಂದು ಪ್ರಸಿದ್ಧವಾಗಿರುವೆಯೋ, ಯಾವ ಕೇಸರಿಯ ಮಗನನ್ನು ಆಯಾ ಗುಣಗಳಲ್ಲಿ ಉಳ್ಳವನೆಂದು ದೃಷ್ಟಾಂತವಾಗಿ ತೋರಿಸುತ್ತಿದ್ದರೋ ಅಂತಹ ಉತ್ತಮ ಭಗವದ್ಭಕ್ತರಲ್ಲಿ ಉತ್ತಮರು ಕಾಂತಿಯುಳ್ಳವರೂ ಆದ ಕೇಸರಿಯ ಮಗನನ್ನು ಹನುಮಂತ ದೇವರೆಂದು ಹೇಳುತ್ತಾರೆ ಅಂತ ಹೇಳಿದ್ದಾರೆ. ಮುಂದಿನ 5 ಪದ್ಯಗಳನ್ನ ಮುಂದಿನ ಅಂಚೆಗಳಲ್ಲಿ ನೋಡೋಣ. ಹರೆಯ ನಮಃ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಯಾರಿಗಾರು ಪಾಠ ರೂಪದಲ್ಲಿ ಕಲಿಬೇಕು ಅಂತಿದ್ರೆ ನನಗೆ ಭೇಟಿಯಾಗ್ರಿ, ಮೆಸೇಜ್ ಹಾಕಿರಿ. ಒಂದು 10 ಜನ ಸೇರಿದ್ರಿಂದ ನಾವೊಂದು ಟೆಲಿಗ್ರಾಮ್ ಆ್ಯಪ್ಲಿ ಬಂದು ನಾನು ಪಾಠ ರೂಪದಲ್ಲಿಯೇ ನಿಮಗೆ ತೈತಾನೆ. ಇದು ಮಾತ್ರ ನನಗೆ ಬ್ರಹ್ಮಸೂತ್ರ ಕೂಡ ಇದೆ, ಬ್ರಹ್ಮಸೂತ್ರ ಭಾಷ್ಯ, ಅದು ಕೂಡ 1ನೇ ಅಧ್ಯಾಯ 2ನೇ ಅಧ್ಯಾಯ ಎರಡೂ ತೈಲಕ್ಕೆ ರೆಡಿಯಾಗಿದ್ದಾನೆ. ಉಪಯೋಗ ಪಡಿಸಬೇಕಾಗುವುದು ನಿಮ್ಮ ಸೌಕರ್ಯ. ನಿಮಗೆ ಯಾವುದು ಕನ್ವೀನಿಯಂಟ್ ಆಗುತ್ತೆ ನೀವು ಕಲಿಕೆಂಬಂತು. ಹರೆಯ ನಮಃ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. Stop recording. Stop.